ಪಕ್ಷಿಗಳ ದೀಪಾವಳಿ ಹಬ್ಬ. ಪಕ್ಷಿಗಳ ಊರಿನಲ್ಲಿ ಹಬ್ಬಕ್ಕೆ ಎಲ್ಲ ಏರ್ಪಾಡುಗಳು ಕೂಡ ನಡೀತಾ ಇತ್ತು. ಇವಾಗಷ್ಟೇ ದಸರಾ ಹಬ್ಬ ಮುಗ್ದು ಅದರ ನೆನಪುಗಳು ಕೂಡ ಇನ್ನೂ ಮರಿಲೇ ಇಲ್ಲ. ಅಷ್ಟರಲ್ಲಿ ದೀಪಾವಳಿ ಹಬ್ಬನೂ ಬಂದ್ಬಿಡ್ತು. ಆದ್ರಿಂದ ಪಕ್ಷಿಗಳೆಲ್ಲರೂ ಕೂಡ ತುಂಬಾನು ಸಂತೋಷದಿಂದ ಹೊಸ ಬಟ್ಟೆ ತಗೊಳ್ಳೋದು, ಪಟಾಕಿ ತಗೊಳ್ಳೋದು, ಮನೇನ ಕ್ಲೀನ್ ಮಾಡೋದು, ಹಾಗೇನೆ ಹಬ್ಬಕ್ಕೋಸ್ಕರ ಎಲ್ಲ ಹಲವಾರು ತಿಂಡಿಗಳನ್ನ ಮಾಡೋದು ಅಂತ ಇದ್ರು. ಒಂದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿರುವ ಆಲದ ಮರದ ಕೆಳಗಡೆ ಪಕ್ಷಿಗಳೆಲ್ಲರೂ ಮಾತಾಡ್ತಾ ಇದ್ರು. ಇಲ್ಲಿ ನೋಡಿ, ಎಲ್ಲರೂ ಕೇಳ್ಕೊಳ್ಳಿ. ದೀಪಾವಳಿ ಹಬ್ಬ ಅಂದ್ರೆ ಕತ್ತಲಿಂದ ಬೆಳಕಿಗೆ ಬರುವಂತಹ ಹಬ್ಬನೇ ದೀಪಾವಳಿ. ಅದಕ್ಕೇನೆ ನಾನು ಹೇಳ್ತಾ ಇದ್ದೀನಿ, ಈ ಸಲ ನಾವು ನಮ್ಮ ಮನೆಯನ್ನು ಮಾತ್ರವಲ್ಲದೆ ನಮ್ಮ ಊರನ್ನು ಕೂಡ ಸ್ವಚ್ಛತೆಯಿಂದ ಕಾಪಾಡಬೇಕು. ಎಲ್ಲರೂ ಸೇರಿ ಊರನ್ನು ಶುದ್ಧ ಮಾಡೋಣ. ಹೌದಾ ತುಣಿ, ನೀನು ಹೇಳೋದನ್ನು ಕೇಳುವಾಗನೇ ನನಗೆ ತುಂಬಾ ಹಸಿವಾಗ್ತಾ ಇದೆ. ಈ ಸಲ ಬಿಸಿ ಬಿಸಿ ಬೆಣ್ಣೆ ಚಕ್ಕುಲಿ, ಕಜಾಯ ಇದನ್ನೆಲ್ಲ ನಾನ್ ಮಾಡ್ಕೊಡ್ತೀನಿ. ಹಾಗೆ ಎಲ್ಲ ಪಕ್ಷಿಗಳು ಮಾತಾಡ್ತಾ ಇದ್ದಾಗ ಅಲ್ಲೇ ನಿಂತ್ಕೊಂಡಿದ್ದ ಚಿಚುಕಾಗೆ ಆವಾಗಷ್ಟೇ ನಿದ್ರೆಯಿಂದ ಎಚ್ಚರವಾದ ಹಾಗೆ, ಏನೋ ಹಬ್ಬದ ದಿನ ಈ ಊರ್ನ ನಾವು ಶುದ್ಧ ಮಾಡ್ಬೇಕಾ? ಅಯ್ಯಯ್ಯೋ, ನನ್ನಿಂದ ಆಗಲ್ಲಪ್ಪ. ಶುದ್ಧ ಮಾಡಕ್ಕೆ ಹೋಗಿ ನನ್ನ ರೆಕ್ಕೆಗಳೆಲ್ಲ ಮಣ್ಣಾಗ್ಬಿಡುತ್ತೆ. ಹೌದು, ಲಕ್ಷ್ಮೀ ದೇವಿ ದೀಪಾವಳಿ ಹಬ್ಬದ ದಿನ ನಮ್ಮ ಮನೆಗೆ ಬಂದು ನಮ್ಮನ್ನ ನೋಡ್ತಾಳೆ ಹೊರತು ಈ ಊರನ್ನ ನೋಡ್ತಾಳೆ? ಶುದ್ಧವಾದ ಜಾಗದಲ್ಲೇ ಲಕ್ಷ್ಮೀ ದೇವಿ ಇರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ನೀನೇನಂದ್ರೆ ಕೆಲಸ ಮಾಡ್ಲಿಕ್ಕೆ ಏನೇನೋ ಕಾರಣಗಳನ್ನ ಹೇಳ್ತಾ ಇದ್ದೀಯಾ? ನಾನು ಕೆಲಸ ಮಾಡಕ್ಕೆ ಏನೇನೋ ಕಾರಣ ಏನು ಹೇಳ್ತಾ ಇಲ್ಲ. ಹೀಗೆ ಗುಂಪಿನಲ್ಲಿ ಕೆಲಸ ಮಾಡಿದ್ರೆ ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡೋದಿಲ್ಲ ಅಂತ ಯಾರಿಗಾದ್ರೂ ಗೊತ್ತಾಗುತ್ತಾ? ಆಮೇಲೆ ನಾನು ಕೆಲಸ ಮಾಡಿದ್ರು ಕೂಡ ನೀನು ಒಂದು ಕೆಲಸನೂ ಮಾಡಿಲ್ಲ ಅಂತ ಎಲ್ಲರೂ ಸೇರಿ ಏನಾದ್ರೂ ಹೇಳ್ತೀರಾ? ಟುನಿ ನಗುತ್ತಾ, ಇಲ್ಲಿ ನೋಡು ಚಿಚ್ಚು, ಯಾಕೆ ಸುಮ್ಮನೆ ಎಲ್ಲರೂ ಸೇರ್ಕೊಂಡು ಜಗಳ ಮಾಡ್ಕೊಳ್ಳೋದು? ನಾವೊಂದು ಕೆಲಸ ಮಾಡೋಣ, ಎಲ್ಲರೂ ಸೇರಿ ಗ್ರಾಮವನ್ನು ಶುದ್ಧ ಮಾಡೋಣ. ಇವತ್ತು ನಾವು ಈ ಊರನ್ನು ಶುದ್ಧ ಮಾಡಿ ಸಂಜೆ ಆಗುವಾಗ ಚೆನ್ನಾಗಿ ಅಡಿಗೆ ಮಾಡಿಕೊಂಡು ಪಟಾಕಿಗಳನ್ನು ಸಿಡಿಸ್ಕೊಂಡು ಚೆನ್ನಾಗಿ ಹಬ್ಬವನ್ನು ಆಚರಣೆ ಮಾಡೋಣ. ಚಿಚುಕಾಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಊರಿನವರು ಹೇಳ್ತಾ ಇದ್ದಾರಲ್ಲ ಅನ್ನೋದಕ್ಕೋಸ್ಕರ, ಸರಿ ಸರಿ, ನಿಮ್ಮ ರಾಮಾಯಣನ ತಡ್ಕೊಳಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನನಗೆ ಈಸಿಯಾದ ಕೆಲಸ ಕೊಡಿ. ಹಾಗಂತ ಚಿಚುಕಾಗೆ ಕಂಡೀಷನ್ ಹಾಕೋದ್ಲು. ಮರುದಿನ ಬೆಳಗ್ಗೆನೆ ಕ್ಲೀನ್ ಮಾಡುವ ಕೆಲಸನೂ ಶುರುವಾಯಿತು. ಟುನಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಹೇಳಿದ್ಲು. ಚೋಟು, ಲೂಸಿ, ನೀವು ಊರೊಳಗೆ ಹೋಗಿ ಊರ್ ತುಂಬಾ ದಾರಿಯಲ್ಲಿ ತೋರಣವನ್ನು ಕಟ್ಟಿ. ಮಗಿಯವ್ರೆ, ನೀವು ನದಿಯ ಬಳಿ ಹೋಗಿ ಶುದ್ಧ ಮಾಡಿ. ಮಕ್ಕಳೇ, ನೀವೆಲ್ಲರೂ ಹೋಗಿ ಈ ಊರೊಳಗೆ ಇರುವ ಕಸ ಕಡ್ಡಿ ಎಲೆಗಳನ್ನೆಲ್ಲ ಶುದ್ಧ ಮಾಡಿ ಒಂದ್ ಕಡೆ ಹಾಕಿ. ಅಮ್ಮ, ಹಾಗಾದ್ರೆ ಚಿಚ್ಚು ಅತ್ತೆಗೆ ಯಾವ ಕೆಲ್ಸ? ಆವಾಗಲೇ ಎಲ್ರು ಚಿಚುಕಾಗೆನ ನೋಡಿದ್ರು. ಚಿಚುಕಾಗೆ ಅಲ್ಲೇ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅವಳ ಉಗುರುಗಳಿಗೆ ನೇಲ್ ಪಾಲಿಶ್ ಹಾಕ್ತಾ ಇದ್ಲು. ಆವಾಗ ಟುನಿಗುಬ್ಬಚ್ಚವಳ ಹತ್ರ ಬಂದು, ಚಿಚ್ಚು, ನಿನಗೆ ಒಂದು ಮುಖ್ಯವಾದ ಒಳ್ಳೆ ಕೆಲಸವನ್ನು ಕೊಡ್ತೀನಿ. ನಮ್ಮ ಊರ ಮಧ್ಯೆ ಇರುವ ನಾವು ಕುಡಿಯುವ ನೀರಿನ ಬಾವಿ ಇದೆ ಅಲ್ವಾ, ಅಲ್ಲಿ ಹೋಗಿ ಶುದ್ಧ ಮಾಡು. ಚಿಚುಕಾಗೆ ಇಷ್ಟನೇ ಇಲ್ದೆ, ಅಯ್ಯೋ ಬಾವಿನ, ಅಷ್ಟು ದೊಡ್ಡ ಬಾವಿನ ನೋಡುವಾಗನೇ ನನಗೆ ತಲೆ ಸುತ್ತುತ್ತದೆ. ತಲೆ ಸುತ್ತಿ ನಾನೇನೋ ಬಾವಿಗೆ ಬಿದ್ರೆ ಆಮೇಲೆ ನನ್ನ ಯಾರು ಕಾಪಾಡೋದು? ಇಲ್ಲಿ ನೋಡು ಚಿಚ್ಚು, ನೀನ್ ಬಾವಿಗೆ ಬಿದ್ರೆ ನಾವು ಕಾಪಾಡ್ತೀವಿ. ಹಗ್ಗ ಹಾಕಿ ಆದ್ರೂ ಕಾಪಾಡ್ತೀವಿ, ಆದ್ರೆ ಹಗ್ಗ ತಡ್ಕೋಬೇಕಲ್ವಾ? ಎಲ್ರೂ ನಗಾಡುವಾಗ ಚಿಚುಕಾಗೆಗೆ ಕೋಪ ಬಂತು. ನಾನು ಅಷ್ಟೇನು ದಪ್ಪ ಇಲ್ಲ. ಹಾಗಂತ ಅವಳು ಇಷ್ಟನೇ ಇಲ್ಲದೆ ಬಾವಿಯ ಹತ್ತಿರ ಹೋದ್ಲು. ಹೀಗಿರುವಾಗ ಮಕ್ಕಳು ಒಣಗಿರುವ ಎಲೆಗಳನ್ನ ತೆಗೆಯೋದನ್ನ ಒಂದು ಆಟವಾಗಿ ಬದಲಾಯಿಸಿದ್ರು. ಇಲ್ಲಿ ನೋಡು, ಈ ಎಲೆನ ಮೇಲೆ ಆರಿಸ್ತೀನಿ, ಎಲೆ ಮಳೆಯಾಗಿ ಬೀಳುತ್ತೆ. ಹಾಗಂತ ಎಲೆಗಳನ್ನ ಮೇಲೆ ಬಿಸಾಕ್ದ. ನಾನು ಎಲೆಗಳನ್ನು ಕದಿಯುವ ಕಳ್ಳ. ನೀವು ಹಾಕುವ ಎಲೆನ ನಾನು ಮಾಯ ಮಾಡ್ತೀನಿ ನೋಡಿ. ಹಾಗೆ ಮಕ್ಕಳೆಲ್ಲರೂ ಆ ಎಲೆಗಳನ್ನ ಅವ್ರವ್ರ ಮೇಲೆ ಹಾಕೊಳ್ತಾ ಇದ್ರು. ಹಾಗೆ ಅವರು ಎಲೆಗಳನ್ನ ತೆಗಿತೀನಿ ಅನ್ನುವ ಹೆಸರಿನಲ್ಲಿ ಇನ್ನೇನು ಒಣಗಿರುವ ಎಲೆಗಳನ್ನೆಲ್ಲ ಅಲ್ಲಿ ದೂರ ದೂರ ಬಿಸಾಕ್ತಾ ಇದ್ರು. ಅದನ್ನು ನೋಡಿದ ದೊಡ್ಡವರು ಎಲ್ರೂ ಕೂಡ ನಗಾಡ್ತಾ ಇದ್ರು. ಈ ಕಡೆ ಚಿಚುಕಾಗಿಯ ಪರಿಸ್ಥಿತಿ ಅಂತೂ ತುಂಬಾನೇ ನಗೋತರ ಇತ್ತು. ಅವಳು ಒಂದು ಪರ್ಕೆನ ಹಿಡ್ಕೊಂಡು ಗುಡ್ಸೋ ತರ ಆಕ್ಷನ್ ಮಾತ್ರ ಮಾಡ್ತಾ ಇದ್ಲು, ಆದ್ರೆ ಅವಳು ಗುಡಿಸ್ಲೇ ಇಲ್ಲ. ಧೂಳುಗಳೇ, ಇಲ್ಲಿ ಇರಬೇಡಿ, ಹೋಗಿ ಹೋಗಿ, ಇಲ್ಲಿ ನಿತ್ಕೋಬಾರ್ದು, ಬೇಗ ಹೋಗಿ. ಸಬಾಷ್, ನೋಡ್ದ ಚಿನ್ನು, ಅಮ್ಮ ಎಷ್ಟು ಟ್ರೆಂಡಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆವಾಗ ಅಲ್ಲಿಗೆ ಬಂದ ಕುಹುಬಾತು ಚಿಚು ಮಾಡ್ತಿರುವ ಕೆಲ್ಸನ ನೋಡಿ, ಚಿಚ್ಚು ಅವ್ರೆ, ನೀವು ಬಾವಿನ ಶುದ್ಧ ಮಾಡ್ತಾ ಇದ್ದೀರಾ ಅಥವಾ ಗಾಳಿಯಲ್ಲಿ ಆಟಾಡ್ತಾ ಇದ್ದೀರಾ ಹಾಗಂತ ಕೇಳಿದ್ಲು. ನೋಡ್ದ ಕುಹು, ಪಟ್ಟಣದಲ್ಲೆಲ್ಲ ಈಗೇನೆ ಕ್ಲೀನ್ ಮಾಡೋದು, ಇದು ಹೇರ್ ಟೆಕ್ನಿಕ್. ಹಾಗೆ ಮಾತಾಡ್ತಾ ಇರುವಾಗ್ಲೇ ಚಿಚುಕಾಗೆ ನಿಂತಿದ್ದ ಜಾಗದಲ್ಲಿ ಅವಳಿಗೆ ಕಾಲ್ ಜಾರಿ, ಅಯ್ಯೋ ಅಮ್ಮ ಹಾಗಂತ ಕಿಚ್ಚಾಡ್ಕೊಂಡು ಅವಳು ಅಲ್ಲೇ ಇದ್ದ ಕೆಸರಿನಲ್ಲಿ ಬಿದ್ಲು. ಒಳ್ಳೇದಾಯ್ತು, ಆ ಕಡೆ ಬಿದ್ದಿದ್ರೆ ಅವಳು ಬಾವಿಯೊಳಗಡೆ ಬೀಳ್ತಾ ಇದ್ಲು. ಪಾಪ ಅವಳ ಮೈಯೆಲ್ಲ ತುಂಬಾನು ಕೆಸರಾಗಿತ್ತು. ಅಯ್ಯೋ, ನನ್ನ ಮೇಲೆಲ್ಲ ಕೆಸರಾಗ್ಬಿಡ್ತು. ನಾನು ಹೇಳ್ದೆ ಈ ಕೆಲಸ ಎಲ್ಲ ನನಗೆ ಸರಿ ಆಗಲ್ಲ ಅಂತ.
ಹಾಗೆ ಅವಳು ಕಿರುಚುವ ಶಬ್ದ ಕೇಳಿ ಪಕ್ಷಿಗಳೆಲ್ಲರೂ ಬಂದು ನಗು ತಡ್ಕೊಳಕ್ಕಾಗದೆ ಜೋರಾಗಿ ನಗಾಡ್ತಾ ಇದ್ರು. ಆಮೇಲೆ ಟುನಿಗೂ ಬಚ್ಚಿ ಮಹಿ ಹದ್ದು ಇಬ್ರು ಸಹಾಯ ಮಾಡಿ ಆ ಬಾವಿನ ಕ್ಲೀನ್ ಮಾಡಿದ್ರು. ಹಾಗೆ ಸಂಜೆ ಸಮಯದೊಳಗಡೆ ಕ್ಲೀನ್ ಮಾಡೋ ಕೆಲಸ ಎಲ್ಲಾನು ಮುಗೀತು. ಇವಾಗ ತಿಂಡಿ ಮಾಡುವ ಕೆಲಸ. ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಒಲೆನ ಇಟ್ಟು ಅಲ್ಲಿ ತಿಂಡಿ ಮಾಡೋ ಕೆಲಸ ಶುರು ಮಾಡಿದ್ರು. ನಾನು ಕಜಾಯಿ ಮಾಡ್ತೀನಿ, ನಾನು ಚಕ್ಕುಲಿ ಮಾಡ್ತೀನಿ, ನಾನು ಬಿಸಿ ಬಿಸಿ ಮೈಸೂರು ಪಾಕ್ ಮಾಡ್ತೀನಿ. ಮಾಡಿ ಮಾಡಿ ನಾನು ನಿಮ್ಮೆಲ್ಲರಿಗೂ ಟಿಪ್ಸ್ ಕೊಡ್ತೀನಿ, ಯಾರು ಎಷ್ಟು ಉಪ್ಪು ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು, ಹೇಗೆ ಮಾಡಬೇಕು ಅಂತ. ಚಿಚ್ಚು, ಟಿಪ್ಸ್ ಎಲ್ಲ ಆಮೇಲೆ ನೋಡೋಣ, ಮೊದಲು ನೀನು ಲಡ್ಡು ಮಾಡು. ನೀನು ಲಡ್ಡು ಚೆನ್ನಾಗಿ ಮಾಡ್ತೀಯಲ್ವಾ? ಚಿಚುಕಾಯಿಗೆ ಲಡ್ಡು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅದಕ್ಕೆ ಸುಮಾರು ಸಕ್ಕರೆ ತುಪ್ಪ ಎಲ್ಲ ಖರ್ಚಾಗುತ್ತೆ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಅವಳೊಂದು ಐಡಿಯಾನು ಮಾಡಿದ್ಲು. ಸರಿ, ಹಾಗಾದ್ರೆ ನಾನು ಹೆಲ್ದಿ ಲಡ್ಡು ಮಾಡ್ತೀನಿ. ಸಕ್ಕರೆಗೆ ಬದಲಾಗಿ ಬೆಲ್ಲ ಹಾಕ್ತೀನಿ, ತುಪ್ಪಕ್ಕೆ ಬದಲಾಗಿ ಎಣ್ಣೆ ಹಾಕ್ತೀನಿ, ಸೈಜ್ ಕೂಡ ಚಿಕ್ಕ ಚಿಕ್ಕದಾಗಿ. ಹೀಗೆ ಮಾಡಿದ್ರೆ ಆರೋಗ್ಯಕ್ಕೆ ಆರೋಗ್ಯ, ಚೆನ್ನಾಗಿ ಕೂಡ ತಿನ್ಬೋದು. ಅಯ್ಯೋ, ನಿನ್ನ ಹೆಲ್ದಿ ಲಡ್ಡು ತಿನ್ಲಿಕ್ಕೆ ಹಾಗೇನೆ ಸುಮ್ಮನೆ ಇರ್ಬೋದು. ಎಲ್ರೂ ಅವ್ರವ್ರ ಕೆಲ್ಸ ಮಾಡ್ತಾ ಇದ್ದಿದ್ರಿಂದ ಚಿಚುಕಾಗೆ ಲಡ್ಡು ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ಚಿಚುಕಾಗೆ ಅಂತೂ ಗೋಳಿಗಳ ತರ ಇರುವ ಚಿಕ್ಕ ಚಿಕ್ಕ ಲಡ್ಡುಗಳನ್ನ ಮಾಡಿ ಅಲ್ಲಿಗೆ ತಗೊಂಡ್ ಬಂದ್ಲು. ಎಷ್ಟು ಅಚ್ಚುಕಟ್ಟಾಗಿ ಮಾಡಿದೀನಿ, ನಾನೇ ನಿಜವಾದ ಲಕ್ಷ್ಮೀದೇವಿ ಭಕ್ತೆ ಹಾಗಂತ ಅಂದ್ಕೊಂಡ್ಲು. ಆ ದಿನ ರಾತ್ರಿ ಸಮಯ ಊರಿನಲ್ಲಿ ಎಲ್ರೂ ಚೆನ್ನಾಗಿ ಅಲಂಕಾರ ಮಾಡಿ ಲಕ್ಷ್ಮೀ ದೇವಿಯ ವಿಗ್ರಹದ ಮುಂದ್ಗಡೆ ಹೊಸ ಬಟ್ಟೆ ಎಲ್ಲಾನು ಹಾಕೊಂಡ್ ಬಂದು ನಿಂತ್ಕೊಂಡಿದ್ರು. ಪೂಜಾರಿ ಬಂದು ಪೂಜೆನ ಮಾಡ್ತಾ ಇದ್ರು. ಪೂಜೆ ಎಲ್ಲ ಮುಗಿದ್ಮೇಲೆ ಅಲ್ಲಿರೋರು ಎಲ್ರೂ ಸೇರಿ ಊರಿಡಿ ದೀಪಗಳನ್ನ ಹಚ್ಚೋ ಕೆಲ್ಸನ ಶುರು ಮಾಡಿದ್ರು. ಆವಾಗ ಟುನಿಗುಪ್ಪಚ್ಚಿ ಎಲ್ಲರಿಗೂ ಮಣ್ಣಿನ ದೀಪಗಳು, ಎಣ್ಣೆ ಹಾಗೂ ತಿರಿಗಳನ್ನ ಕೊಟ್ಲು. ಎಲ್ಲರೂ ಅವರವರ ಮನೆ ಮುಂದೆ ಮಾತ್ರವಲ್ಲದೆ ಬೀದಿಯಲ್ಲೂ ಕೂಡ ಈ ದೀಪವನ್ನು ಇಡಿ, ನಮ್ಮ ಊರೇ ಬೆಳಕಿನಿಂದಿರ್ಬೇಕು. ಹಾಗೆ ನೋಡ್ತಾ ಇದ್ದಾಗ್ಲೇ ಸ್ವಲ್ಪ ಸಮಯದಲ್ಲಿ ಸಾವಿರಾರು ದೀಪಗಳು ಅಲ್ಲಿ ಉರಿತಾ ಇತ್ತು. ಆ ದೀಪದ ಬೆಳಕಿನಲ್ಲಿ ಊರು ನೋಡಕ್ಕೆ ತುಂಬಾನ ಅಂದವಾಗಿತ್ತು. ಎಲ್ಲರ ಮನೆಯ ಮುಂದ್ಗಡೆ ಅಲಂಕಾರನ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮಕ್ಕಳು ಎಲ್ರೂ ಸೇರಿ ಅವರ ಮನೆಯಲ್ಲಿ ಅವರ ದೊಡ್ಡವರು ತಗೊಂಡ್ಬಂದು ಕೊಟ್ಟಿದ್ದ ಪಟಾಕಿಗಳನ್ನ ಸಿಡಿತಾ ಇದ್ರು. ಹಾಗೆ ಎಲ್ರೂ ಅವ್ರವ್ರ ಕೆಲ್ಸನ ಮುಗಿಸಿದ್ಮೇಲೆ ಊಟ ಮಾಡೋದಕ್ಕೋಸ್ಕರ ಬಂದ್ರು. ಅಲ್ಲಿ ಹಲವು ತರದ ತಿಂಡಿಗಳು, ಹಲವು ತರದ ಆಹಾರಗಳು ಇತ್ತು. ಕೊನೆಗೆ ಚಿಚುಕಾಗೆ ಮಾಡಿದ ಆ ಹೆಲ್ದಿ ಲಡ್ಡುಗಳನ್ನ ಕೂಡ ಚಿಚು ಹಾಕೋದ್ಲು. ಆವಾಗ ಚಿನ್ನು ಒಂದು ಲಡ್ಡನ್ನ ತಿಂದು ಈ ರೀತಿ ಹೇಳ್ದ. ಅಯ್ಯೋ, ಇದೇನು ಲಡ್ಡ? ಇದನ್ನ ಬಾಯಿಗಾಕಿದ್ರೆ ಸಣ್ಣ ಮಿಠಾಯಿನ ತಿನ್ನುವ ಹಾಗೆ ಇದೆ, ಲಡ್ಡಿನ ಹಾಗೇನೆ ಇಲ್ಲ. ಹೌದು, ನಾನು ಕೂಡ 10 ಲಡ್ಡು ತಿಂದೆ, ಆದ್ರೂ ನನ್ನ ಹೊಟ್ಟೆ ತುಂಬಲಿಲ್ಲ. ಅದನ್ನು ಕೇಳಿ ಎಲ್ರೂ ಪುನಃ ಜೋರಾಗಿ ನಗಾಡಿದ್ರು. ಚಿಚುಕಾಗೆ ಅವಮಾನದಿಂದ ತಲೆ ಬಗ್ಗೆ ನಿಂತ್ಲು. ಪರವಾಗಿಲ್ಲ ಚಿಚ್ಚು, ನೀನು ಮಾಡಿದಂತಹ ಲಡ್ಡು ಆರೋಗ್ಯಕರವಾಗಿದೆ. ಹಬ್ಬ ಅಂದ್ರೆ ಹೊಟ್ಟೆ ತುಂಬ ತಿನ್ನೋದು ಮಾತ್ರ ಅಲ್ಲ, ಆರೋಗ್ಯವಾಗಿ ಕೂಡ ಇರೋದು. ನಾವು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ದು, ಒಟ್ಟಿಗೆ ಅಡಿಗೆ ಮಾಡ್ದು, ಒಟ್ಟಿಗೆ ಊಟ ಮಾಡ್ತಿದ್ದೀವಿ. ಇದೇ ನಿಜವಾದ ದೀಪಾವಳಿ. ಚಿಚುಕಾಗೆಗೆ ಅವಳು ಮಾಡಿದ ತಪ್ಪು ಏನು ಅಂತ ಅರ್ಥ ಆಯ್ತು. ಹಬ್ಬದ ದಿನ ಕೂಡ ಜಿಪಣತನ ತೋರಿಸಬಾರ್ದಾಗಿತ್ತು. ಹಣ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿದ್ರೇನೆ ಸಂತೋಷ ಅಂತ ಅವಳು ಅಂದ್ಕೊಂಡ್ಲು. ಹೌದು ತೂನಿ, ನೀನು ಹೇಳೋದೇನೋ ನಿಜಾನೇ. ಮುಂದಿನ ವರ್ಷ ನಾನೇ ಲಡ್ಡು ಮಾಡ್ತೀನಿ. ನನ್ನ ಆಸ್ತಿಯನ್ನು ಮಾರಿಯಾದ್ರೂ ದೊಡ್ಡ ದೊಡ್ಡ ಲಡ್ಡುಗಳನ್ನು ಮಾಡಿ ಕೊಡ್ತೀನಿ. ಅದನ್ನು ಕೇಳಿದವರು ಎಲ್ರೂ ಕೂಡ ತುಂಬಾನು ಸಂತೋಷಪಟ್ರು. ಹಾಗೆ ಆ ದೀಪಾವಳಿ ಹಬ್ಬದ ಆಚರಣೆ ಅವರ ಜೀವನದಲ್ಲಿ ಮರೆಯಕ್ಕಾಗದೇ ಇರುವ ಘಟನೆಯಾಗಿ ಉಳಿತು. ಒಂದ್ ಕಾಲದಲ್ಲಿ ಅಡವಿಯ ಪಕ್ಕದಲ್ಲಿ 2 ಪಕ್ಷಿಗಳ ಗ್ರಾಮ ಇತ್ತು. ಆ 2 ಪಕ್ಷಿಗಳ ಗ್ರಾಮ ಕೂಡ ಹತ್ರ ಹತ್ರ ಇದ್ರೂ ಕೂಡ ಆ 2 ಊರಿನಲ್ಲಿರುವ ಪಕ್ಷಿಗಳು ಒಬ್ರತ್ರ ಒಬ್ರು ಮಾತಾಡ್ಕೊಳ್ಳಲ್ಲ. ಒಂದೂರಿನಲ್ಲಿ ಟುನಿ, ಬುಜ್ಜಿ, ಚೋಟು, ಬನ್ನು, ಕುಹು ಹಾಗೂ ಕೆಲವು ಪಕ್ಷಿಗಳು ಇದ್ರು. ಇನ್ನೊಂದೂರಿನಲ್ಲಿ ಚಿಚುಕಾಗೆ, ಅವಳ ಮಗನಾದ ಚಿನ್ನುಕಾಗೆ, ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಉಳಿದ ಪಕ್ಷಿಗಳು ಇದ್ರು. ಆ 2 ಊರಿನವರು ಮಾತಾಡ್ಕೊಳ್ಳಲ್ಲ ಅನ್ನೋದ್ರಿಂದ ಆ 2 ಊರು ತುಂಬಾನೇ ಪ್ರಶಾಂತವಾಗಿತ್ತು. ಎಲ್ರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸನ ಮಾಡ್ಕೊಂಡು ಅವ್ರ ಜೀವನಾನ ಬಾಳ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಕೆಲವು ದಿನಗಳ ನಂತರ ಮಳೆಗಾಲ ಶುರುವಾಯಿತು. ಆದ್ರೆ 2 ಊರಿನಲ್ಲಿ ಟುನಿಗುಬ್ಬಚ್ಚಿ ಊರಿನಲ್ಲಿ ಮಾತ್ರ ಮಳೆ ಬರ್ತಿತ್ತು. ಚಿಚುಕಾಗೆ ಊರಿನಲ್ಲಿ ಮಳೆ ಬರ್ಲೇ ಇಲ್ಲ. ಟುನಿಗುಬ್ಬಚ್ಚಿಯ ಊರು ನೋಡಕ್ಕೆ ಹಚ್ಚ ಹಸಿರಾಗಿ ಇತ್ತು. ಅಲ್ಲಿದ್ದವರು ಎಲ್ರು ಕೂಡ ಅವ್ರ ಪಾಡಿಗೆ ವ್ಯವಸಾಯ ಮಾಡ್ಕೊಳ್ತಿದ್ರು. ಬುಜ್ಜಿ, ನೋಡಿದ್ಯಾ ನಮ್ ತೋಟ ಎಷ್ಟು ಹಚ್ಚ ಹಸಿರಾಗಿದೆ? ನೋಡು, ಬದನೆಕಾಯಿಲೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಹೌದಮ್ಮ, ಮಳೆ ಬಂತಲ್ವಾ, ಅದಕ್ಕೆ. ಈ ಮಳೆಲಿ ಆಟ ಆಡೋದು ನಂಗೆ ತುಂಬಾನೇ ಇಷ್ಟ ಆಗಿದೆ ಅಮ್ಮ. ಗಾಳಿ ಕೂಡ ಎಷ್ಟು ತಂಪಾಗಿ ಬೀಸ್ತಿದೆ ಅಲ್ವಾ? ಹೌದೌದು. ಬನ್ನು, ನೋಡ್ಕೊಂಡ್ ಕಣೋ, ಅಲ್ಲಿ ಕೆಸರಿದೆ. ಪರವಾಗಿಲ್ಲಮ್ಮ, ಈ ಕೆಸರಲ್ಲಿ ಆಟ ಆಡೋದೇ ಚೆನ್ನಾಗಿದೆ. ದಿನ ಈ ರೀತಿ ಮಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ನಾನೋಗಿ ಅಣಬೆ ತಗೊಂಡ್ ಬರ್ತೀನಿ. ಮಳೆಗೆ ಅಣಬೆ ಬಂದಿರ್ಬೋದು. ಆವಾಗ ಟುನಿಗುಬ್ಬಚ್ಚಿ ನಗುತ್ತಾ, ಸರಿ,
ಇವತ್ತು ಅಣಬೆ ಸಾರು ಮಾಡಿ ತಿನ್ಬೋದು ಹಾಗಂತ ಹೇಳಿದ್ಲು. ಆವಾಗ ಚೋಟಿಗಿಳಿ ಟುನಿ ಹತ್ರ ಈ ರೀತಿ ಹೇಳಿದ್ಲು. ಟುನಿ, ಪಕ್ಕದೂರಿನವ್ರನ್ನ ನೋಡಿದ್ರೆ ತುಂಬಾನು ಬೇಜಾರಾಗ್ತಾ ಇದೆ. ಪಾಪ ಆ ಊರಿನಲ್ಲಿ ಮಳೆನೇ ಬರ್ಲೇ ಇಲ್ಲ. ಆದ್ರಿಂದ ಅಲ್ಲಿರೋರು ಎಲ್ರು ಕೂಡ ಹಸುವಿಂದ ತುಂಬಾನು ಒದ್ದಾಡ್ತಿದ್ದಾರೆ. ಹಾ, ನಾನು ಕೂಡ ಅದನ್ನ ನೋಡ್ತಾನೆ ಇದ್ದೀನಿ ಚೋಟು. ಅವ್ರಿಗೇನಾದ್ರೂ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು? ಅವರು ನಮ್ಮ ಹತ್ರ ಮಾತಾಡೋಕ್ಕೂ ಕೂಡ ಇಷ್ಟಪಡ್ತಿಲ್ವಲ್ಲ. ಆದ್ರೆ ಅವರು ಕಷ್ಟಪಡ್ತಾ ಇದ್ದಾರೆ ಅಲ್ವಾ. ನಮಗೂ ಈ ರೀತಿ ಕಷ್ಟ ಬಂದಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಹೇಳೋ. ಅದು ಅಲ್ಲದೆ ಪಾಪ ಅಲ್ಲಿರೋ ಮಕ್ಕಳು ಕೂಡ ತುಂಬಾ ಹಸುವಿಂದ ಕಷ್ಟಪಡ್ತಿದ್ದಾರೆ. ಆವಾಗ ಟುನಿ ಯೋಚನೆ ಮಾಡಿ, ಹಾ, ಬುಜ್ಜಿ ಕೂಡ ಹೇಳಿದ್ಲು, ಆ ಕಡೆ ಚಿನ್ನು ಪಾಪ ಹಸುವಿಂದ ಕಷ್ಟಪಡ್ತಾ ಇದ್ದಾನಂತೆ, ಏನ್ ಮಾಡೋದು ಹಾಗಂತ ಮಾತಾಡ್ತಾ ಇದ್ರು. ಹೀಗಿರುವಾಗ ಚಿಚುವಿನ ಊರಿನಲ್ಲಿ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಮಳೆ ಇಲ್ಲ ಅನ್ನೋದ್ರಿಂದ ಆ ಊರಿನಲ್ಲಿ ನೀರೂ ಇಲ್ಲ, ವ್ಯವಸಾಯನೂ ಮಾಡ್ತಾ ಇರ್ಲಿಲ್ಲ. ಆದ್ರಿಂದ ಅವರಿಗೆ ಊಟಕ್ಕೂ ಕೂಡ ದಾರಿ ಇತ್ತಿಲ್ಲ. ಪಾಪ ಮಕ್ಕಳಿಗೆ ಹಸುವು ತಡ್ಕೊಳಕ್ಕಾಗ್ತಿದ್ದಿಲ್ಲ. ಮಕ್ಕಳು ಹಸುವಿಂದ ಒದ್ದಾಡ್ತಿದ್ರು. ಆವಾಗ ಚಿಚು ಚಿನ್ನು ಹತ್ರ, ಏನೋ ಇದು, ಮಳೆನೇ ಬರ್ತಾ ಇಲ್ಲ. ಪಕ್ಕದೂರಿನಲ್ಲಿ ಮಾತ್ರ ಮಳೆ ಬರ್ತಿದೆ. ಇಲ್ಲಿ ಬಿಸಿಲು, ನನ್ನ ತಲೆನೇ ಬಿಸಿಲಿಗೆ ಒಡೆದೋಗುತ್ತೆ ಏನೋ ಅಂತ ಅನಿಸ್ತಿದೆ. ಏನ್ ಮಾಡೋದೋ ಏನೋ. ಅಮ್ಮ, ನನಗೆ ತುಂಬಾ ಹಸುವಾಗ್ತಿದೆ ಅಮ್ಮ, ಹೊಟ್ಟೆ ನೋವಾಗ್ತಿದೆ ಅಮ್ಮ, ತಿನ್ನಕ್ಕೆ ಏನಾದರೂ ಕೊಡಮ್ಮ. ಅಯ್ಯೋ, ನನ್ನ ಮಗನಿಗೆ ಹಸುವಾಗ್ತಿದೆ ಅಂತೆ, ಆದ್ರೆ ಮನೇಲಿ ಕೊಡಕ್ಕೆ ಏನೂ ಇಲ್ವಲ್ಲ. ಮಹಿ, ನಿನ್ನ ಮನೇಲಿ ಏನಾದರೂ ಇದೆಯಾ? ಇದ್ರೆ ನನ್ನ ಮಗನಿಗೆ ಸ್ವಲ್ಪ ಕೊಡು. ನೀನು ಬೇರೆ ಚಿಚ್ಚೋ, ಇದ್ರೆ ನೀನು ಕೇಳೋಷ್ಟು ನಾನು ಬಿಟ್ಬಿಡ್ತೀನಾ ಏನೋ. ನನ್ನ ಮನೇಲೂ ಕೂಡ ಏನೂ ಇಲ್ಲ. ನಮ್ಮೂರಿಗೆ ಯಾಕೆ ಮಳೆ ಬರ್ತಿಲ್ವೋ ಏನೋ. ನನಗಂತೂ ಹಸುವಾಗ್ತಾ ಇದೆ, ದಾಹ ಆಗ್ತಾ ಇದೆ, ಬೇರೆ ಕುಡಿಯೋಕ್ಕೆ ನೀರಿಲ್ಲ. ಪಕ್ಕದೂರಿನವ್ರ ಹತ್ರ ಕೇಳೋಣ್ವಾ? ಅವರು ಕೊಡ್ತಾರೆ ಅಲ್ಲ. ಆವಾಗ ಚಿಚ್ಚು ಅಹಂಕಾರದಿಂದ, ಏನೋ ಇಷ್ಟು ದಿನ ಅವ್ರ ಹತ್ರ ಮಾತಾಡದೆ ಇದ್ಬಿಟ್ಟು ಇವಾಗ ದಾಹ ಹಸಿವು ಅಂತ ಅವ್ರ ಹತ್ರ ಹೋಗಿ ನಿಂತ್ರೆ ನಮ್ಮನ್ನ ನೋಡಿ ಏನು ಹೇಳ್ತಾರೆ? ನಮ್ಮನ್ನ ನೋಡಿ ಇವಾಗ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಏನು ಮಾಡೋದು? ಅರೆ, ಚಿಕ್ಕ ಮಕ್ಕಳು ಹಸುವಿಗಿಂತ ನಿನಗೆ ನಿನ್ನ ಅಹಂಕಾರ ಹೆಚ್ಚಾಯ್ತಾ ಏನು ಚಿಚ್ಚೋ? ಬಾ, ನಾನು ಹೋಗ್ತಾ ಇದ್ದೀನಿ, ಬರೋರು ಬರ್ಬೋದು ಹಾಗಂತ ಹೇಳಿ ಮಹಿ ಹದ್ದು ಟುನಿ ಅವ್ರನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋಯ್ತು. ಆವಾಗ ಮಹಿ ಹಿಂದೆನೆ ಚೋಟು, ಚಿನ್ನು, ಲೂಸಿ ಕೂಡ ಹೋದ್ರು. ಅಲ್ಲ ಮಹಿ, ಇಷ್ಟು ದಿನ ಆದ್ಮೇಲೆ ಅವ್ರ ಹತ್ರ ಮಾತಾಡಕ್ ಹೋಗ್ತಾ ಇದೀವಿ. ಒಂದ್ ವೇಳೆ ಅವ್ರು ಏನಾದ್ರೂ ಹೇಳಿದ್ರೆ ನಮಗೆ ಕಷ್ಟ ಆಗೋದಿಲ್ವಾ? ತಪ್ಪು, ಹಾಗೆಲ್ಲ ಅವ್ರು ಹೇಳಲ್ಲ. ಅವ್ರು ಕೂಡ ನಮ್ಮ ಥರ ಪಕ್ಷಿಗಳೇ ಅಲ್ವಾ, ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ತಾರೆ. ಅದರಲ್ಲೂ ಟುನಿ ತುಂಬಾ ಒಳ್ಳೆಯವಳು ಅಂತ ನಾನು ಕೇಳಿದ್ದೀನಿ ಚಿಚ್ಚೋ. ಆದ್ರೆ ನನಗೆ ಯಾಕೋ ಭಯ ಆಗ್ತಿದೆ, ತುಂಬಾನು ಹೆದರಿಕೆ ಆಗ್ತಿದೆ. ಯಾವಾಗ್ಲೂ ಇದೇ ರೀತಿ ಭಯದಲ್ಲೇ ಇದ್ದು ತಾನೆ ಅವ್ರ ಹತ್ರ ನಾವ್ ಯಾರು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಈ ಕಡೆ ಟುನಿಗುಬ್ಬಚ್ಚಿಯ ಊರಿನಲ್ಲಿ ಎಲ್ರು ಪಕ್ಕದೂರಿನ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಚಿಚುವಿನ ಗ್ರಾಮದಲ್ಲಿ ಬಾಳ್ತಾ ಇದ್ದ ಎಲ್ರಿಗೂ ಕೂಡ ಹೇಗಾದ್ರೂ ಸಹಾಯ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಬುಜ್ಜಿ, ಪಾಪ ಪಕ್ಕದೂರಿನವರು ಕಷ್ಟಪಡ್ತಿದ್ದಾರೆ. ಹಾ ಹೌದಮ್ಮ, ಅಲ್ಲಿ ಚಿನ್ನು ಇದ್ದಾನೆ ಅಲ್ವಾ, ಅವನು ಕೂಡ ಹಸುವಿಂದ ಕಷ್ಟಪಡ್ತಾ ಇದ್ದಾನೆ. ಅವ್ರಿಗೇನಾದ್ರೂ ನಾವು ಮಾಡ್ಲೇಬೇಕಮ್ಮ. ಆವಾಗ ಚೋಟು ಭಯದಲ್ಲಿ, ಆದ್ರೆ ಇಲ್ಲಿವರೆಗೂ ನಮ್ಮ ಹತ್ರ ಅವ್ರು ಮಾತಾಡಿದ್ದೇ ಇಲ್ಲ. ಇವಾಗ ನಾವು ಹೋಗಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಅದನ್ನ ಒಪ್ಕೊಳ್ತಾರಾ? ಏನ್ ಚೋಟು ಇದು, ಅವರು ನಮಗೆ ಶತ್ರುಗಳ ಏನೋ? ನಮ್ಮ ಪಕ್ಕದೂರಿನವರು ತಾನೇ. ಅವ್ರು ಕಷ್ಟಪಡ್ತಾ ಇರುವಾಗ ಸಹಾಯ ಮಾಡ್ಬೇಕು. ನಮ್ಮಿಂದ ಆದಷ್ಟು ನಾವು ಮಾಡೋಣ. ಬುಜ್ಜಿ, ಅವ್ರನ್ನ ಹೋಗಿ ಕರ್ಕೊಂಡು ಬರ್ತೀಯಾ? ಬುಜ್ಜಿ ಉತ್ಸಾಹದಿಂದ ಅವರೆಲ್ಲರನ್ನ ಕರ್ಕೊಂಡು ಬರೋದಕ್ಕೋಸ್ಕರ ಹೊರಗಡೆ ಹೋದ್ಲು. ನೀವೆಲ್ರೂ ಹೇಗಿದ್ದೀರಾ? ನಮ್ಮಮ್ಮ ನಿಮ್ಮೆಲ್ಲನ್ನ ಮನೆಯೊಳಗಡೆ ಕರ್ಕೊಂಡು ಬರಕ್ಕೆ ಹೇಳಿದ್ರು. ನಿಮಗೆ ಆಹಾರ ತಯಾರಾಗಿದೆ ಅಂತೆ. ಏನೋ, ಹಾಗಾದ್ರೆ ಅವರೆಲ್ಲರೂ ನಮ್ಮನ್ನ ನೋಡಿ ನಗಾಡಲ್ವಾ? ಯಾಕೆ ನಗಾಡ್ಬೇಕು? ನಮ್ಮಮ್ಮ ಆ ರೀತಿ ಮಾಡಲ್ಲ. ನಮ್ಮಮ್ಮ ಯಾವಾಗ್ಲೂ ಒಳ್ಳೇದೇ ಮಾಡ್ತಾರೆ. ಬನ್ನಿ, ಊಟ ಹಾಕ್ತೀವಿ. ಆದ್ರೆ ಬುಜ್ಜಿ, ನನಗೊಂದು ಸಂದೇಹ ಇದೆ. ನಾವು ಇಲ್ಲಿ ತನಕ ಈ ಕಡೆ ಬಂದಿದೆ ಇಲ್ವಲ್ಲ, ನೀವು ಯಾಕೆ ನಮಗೆ ಸಹಾಯ ಮಾಡ್ತಿದ್ದೀರಾ? ಯಾಕಂದ್ರೆ ಅದಮ್ಮ ಹೇಳಿದ್ದು. ನಮ್ಮಮ್ಮ ಯಾರಿಗೂ ಯಾವಾಗ್ಲೂ ಸಹಾಯ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸರಿ ಬನ್ನಿ ಹಾಗಂತ ಹೇಳಿ ಬುಜ್ಜಿ ಅವರೆಲ್ಲರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ದು. ಮೊದಲನೇ ಸಲ 2 ಊರಿನ ಪಕ್ಷಿಗಳು ಕೂಡ ಮಾತಾಡ್ತಿದ್ರು. ಅವಾಗ ಟುನಿ ನಗುತ್ತಾ, ಬನ್ನಿ ಬನ್ನಿ, ಎಲ್ರು ಹೇಗಿದ್ದೀರಾ? ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ನಮ್ಗೆ ಸಮಯನೇ ಸಿಗ್ಲಿಲ್ಲ. ಬನ್ನಿ, ಆಹಾರ ತಯಾರಾಗಿದೆ, ಎಲ್ರು ಕೂತ್ಕೊಂಡು ಊಟ ಮಾಡೋಣ. ಅರೆ, ನೀವೆಲ್ರೂ ಇಷ್ಟು ಒಳ್ಳೆಯವರಾ? ಇಷ್ಟು ದಿನ ನಿಮ್ಮ ಹತ್ರ ನಾವು ಮಾತಾಡ್ತಾನೆ ಇತ್ತಿಲ್ಲ, ಆದ್ರೆ ಇವಾಗ ನಮ್ಮೆಲ್ರಿಗೂ ಸಹಾಯ ಮಾಡ್ತಿದ್ದೀರಾ? ಹಾ ಹೌದು, ನೀವೆಲ್ರೂ ನಮ್ಮ ಪಾಲಿಗೆ ದೇವ್ರ ತರ. ನಾವು ಸಹಾಯ ಕೇಳೋದಕ್ಕಿಂತ ಮುಂಚೆನೆ ನಮಗೆ ಸಹಾಯ ಮಾಡ್ತಾ ಇದ್ದೀರಾ. ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನಾವೆಲ್ರೂ ಒಂದೇ ತಾನೇ. ನೀವು ಆ ಊರಿನಲ್ಲಿ ಇದ್ದೀರಾ, ನಾವು ಈ ಊರಿನಲ್ಲಿ ಇದ್ದೀವಿ ಅಷ್ಟೇ. ನಾವೆಲ್ರೂ ಕೂಡ ಒಬ್ರಿಗೊಬ್ರು ಇನ್ ಮುಂದೆ ಸಹಾಯ ಮಾಡ್ಕೊಳ್ಳೋಣ. ನಾವು ಇವತ್ತಿಂದ ಒಳ್ಳೆ ಗೆಳೆಯರಾಗಿರೋಣ. ಹಾಗೆ ಟೋನಿ ಎಲ್ರಿಗೂ ಆಹಾರ ಬಡಿಸಿದ್ಲು.
ಎಲ್ರೂ ಊಟ ತಿನ್ನಕ್ಕೆ ಶುರು ಮಾಡಿದ್ರು. ಆ ಆಹಾರ ತುಂಬಾನು ಟೇಸ್ಟ್ ಆಗಿತ್ತು. ಆದ್ರಿಂದ ಚಿನ್ನು ಸಂತೋಷದಿಂದ, ಅಬ್ಬಾ, ಇಷ್ಟು ರುಚಿಕರವಾದ ಆಹಾರನ ನಾನು ಇಲ್ಲಿವರೆಗೂ ತಿಂದಿದ್ದೇ ಇಲ್ಲ ಗೊತ್ತಾ? ಹಾ, ಹೌದು ಟೋನಿ, ನೀವೆಲ್ರೂ ಇಷ್ಟು ಒಳ್ಳೆಯವರು ಅಂತ ನಮಗೆ ಗೊತ್ತಿರ್ಲಿಲ್ಲ. ಇಷ್ಟು ದಿನ ನಾವು ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ದಯವಿಟ್ಟು ಎಲ್ರೂ ನಮ್ಮನ್ನ ಕ್ಷಮಿಸ್ಬಿಡಿ. ಹೌದು, ನಾನು ಕೂಡ ತುಂಬಾ ಅಹಂಕಾರದಿಂದ ಇದ್ದೆ, ನಿಮ್ಮ ಹತ್ರ ಯಾಕೆ ಬಂದು ಮಾತಾಡ್ಬೇಕು ಅಂತ. ಆದ್ರೆ ನಿಮ್ಮ ಹತ್ರ ಬಂದು ಮಾತಾಡ್ಮೇಲೆ ಗೊತ್ತಾಗಿದ್ದು ನೀವೆಲ್ರೂ ಎಷ್ಟು ಒಳ್ಳೆಯವರು ಅಂತ. ಅರೆ, ಇದ್ರಲ್ಲಿ ಏನಿದೆ ಇವಾಗ? ನಿಮ್ಮೂರಲ್ಲಿ ಮಳೆ ಬರ್ಲಿಲ್ಲ ಅಂತ ನಮಗ್ ಗೊತ್ತು. ನಮ್ಮೂರಲ್ಲಿ ಏನಿದೆಯೋ ಅದ್ ನಿಮಗೆ ಬೇಕಾಗಿದ್ದು ತಗೊಳ್ಳಿ. ಇಲ್ಲಿ ಎಲ್ಲಾನು ಬೆಳಿತಾನೂ ಇದೆ ಅಲ್ವಾ? ಇನ್ನೊಂದ್ ವಿಷಯ, ನಿಮ್ಮ ಗ್ರಾಮದಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲಿ ಮಳೆ ನೀರಿನ ನಾವು ಸೇಕರಿಸಿ ಇಡ್ತೀವಿ. ಅದನ್ನ ನೀವು ನಿಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಅದನ್ನ ಕೇಳಿ ಚಿಚು ಆಶ್ಚರ್ಯದಿಂದ, ಏನೋ ನೀವು ಇಷ್ಟು ದೊಡ್ಡ ಸಹಾಯ ಮಾಡ್ತೀರಾ? ಈ ಸಹಾಯಕ್ಕೆ ನಾವು ಹೇಗೆ ಋಣ ತೀರ್ಸೋದೋ ಏನೋ. ನಿಜವಾಗ್ಲೂ ನೀವು ನಮಗೆ ದೇವ್ರ ತರ. 2 ಊರಿನ ಮಧ್ಯದಲ್ಲಿ ಸ್ನೇಹ ಶುರುವಾಗಿದೆ. ಅದೇ ಅಲ್ವಾ ಮುಖ್ಯ. ಒಟ್ಟಿಗೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ದಿನದಿಂದ 2 ಊರಿನ ಮಧ್ಯದಲ್ಲಿ ಸ್ನೇಹ ಉಂಟಾಯಿತು. ಚಿಚು, ಲೂಸಿ, ಮಹಿ ಎಲ್ರೂ ಕೂಡ ತುನಿಗುಬ್ಬಚ್ಚಿಯ ಊರಿಗೆ ಬಂದು ಅಲ್ಲಿ ಹೊಲದಲ್ಲಿ ಕಷ್ಟಪಡಕ್ಕೆ ಶುರು ಮಾಡಿದ್ರು. ಹಾಗೇನೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಎಲ್ರೂ ತುಂಬಾನು ಸಂತೋಷವಾಗಿ ಬಾಳ್ತಾ ಇದ್ರು. ಮಹಿ, ನೋಡಿದ್ಯಾ, ಇವಾಗ ನಮ್ಮ ಗ್ರಾಮದಲ್ಲೂ ಕೂಡ ಬೆಳೆಗಳು ಬೆಳೀತಾ ಇದೆ. ಇದೆಲ್ಲದಕ್ಕೂ ಕಾರಣ ಈ ಊರಿನವರೇ ಅಲ್ವಾ? ಹೌದು ಟೋನಿ, ನಿಜವಾಗ್ಲೂ ನೀವೆಲ್ರೂ ನಮ್ಗೆ ದೇವ್ರ ತರ. ನೀವು ಮಾಡಿದ ಸಹಾಯದಿಂದಾನೇ ಇವಾಗ ನಮ್ಮೂರು ಕೂಡ ತುಂಬಾನೇ ಚೆನ್ನಾಗಿದೆ. ಈ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ. ಹೌದು, ಇವಾಗ ನನ್ನ ಜೊತೆ ಆಟಾಡೋಕ್ಕೂ ಸುಮಾರು ಗೆಳೆಯರು ಇದ್ದಾರೆ. ಬುಜ್ಜಿ ಇದ್ದಾಳೆ, ಬನ್ನು ಇದ್ದಾನೆ. ಹೌದೌದು, ನಮಗೂ ಕೂಡ ಟುನಿ, ಚೋಟು ಅನ್ನುವ ಒಳ್ಳೆ ಗೆಳತಿಯರು ಸಿಕ್ಕಿದ್ದಾರೆ. ಇಂಥ ಗೆಳತಿಯರು ಸಿಕ್ಕಿದ್ದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಚಿಚು, ನಾವೆಲ್ಲರೂ ಯಾವಾಗ್ಲೂ ಒಟ್ಟಿಗೆ ಇದ್ರೆ ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ಹೌದು, ಇವಾಗ ನಾವು ಒಂದು ದೊಡ್ಡ ಕುಟುಂಬ ತರ ಇದ್ದೀವಿ ಅಲ್ವಾ? ಇನ್ ಮುಂದೆ ನಾವ್ ಯಾವಾಗ್ಲೂ ಇದೇ ರೀತಿ ಇರ್ಬೇಕು. ಇವಾಗ ಇದು 2 ಊರಲ್ಲ, ಒಂದೇ ಊರಾಗ್ಬೇಕು. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ತುಂಬಾನು ಸಂತೋಷದಲ್ಲಿ ಇದ್ರು. ಆ ದಿನದಿಂದ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಒಬ್ರು ಮನೆಗೆ ಇನ್ನೊಬ್ರು ಹೋಗಿ ಹಬ್ಬ ವಿಶೇಷ ಏನೇ ಬಂದ್ರು ಎಲ್ರೂ ಒಗ್ಗಟ್ಟಾಗಿ ಇದ್ದು ಅದನ್ನ ಚೆನ್ನಾಗಿ ಆಚರಿಸ್ತಾ ಇದ್ರು. ಹಾಗೆ 2 ಊರಿನ ಪಕ್ಷಿಗಳು ಕೂಡ ತುಂಬಾ ಸಂತೋಷವಾಗಿ ಬಾಳಕ್ಕೆ ಶುರು ಮಾಡಿದ್ರು.